ಯಲ್ಲಾಪುರ ತಾಲೂಕಿನ ಚಂದಗುಳಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಅಷ್ಟಬಂಧ ಹಾಗೂ ಶಿಖರ ಪ್ರತಿಷ್ಠಾ ಮಹೋತ್ಸವ ಸಂಪನ್ನ. ಸ್ವರ್ಣವಳ್ಳಿ ಶ್ರೀ ಸಂಸದ ಕಾಗೇರಿ, ಶಾಸಕ ಹೆಬ್ಬಾರ್ ಸೇರಿದಂತೆ ಗಣ್ಯರು ಭಾಗಿ. ತಾಲೂಕಿನ ಚಂದಗುಳಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಅಷ್ಟಬಂಧ ಹಾಗೂ ಶಿಖರ ಪ್ರತಿಷ್ಠಾ ಮಹೋತ್ಸವ 4 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದು ಸಂಗೀತ, ಯಕ್ಷಗಾನ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ಮಾರ್ಚ್ 2ರಂದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಅಷ್ಟಬಂಧ ಹಾಗೂ ಶಿಖರ ಪ್ರತಿಷ್ಠಾ ಮಹೋತ್ಸವ, ಧ್ವಜ ಪ್ರತಿಷ್ಠೆ, ನೂತನ ದೇವಾಲಯ, ಯಾಗಶಾಲೆ ಹಾಗೂ ಗುರುಭವನದ ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಸ್ವರ್ಣವಳ್ಳಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿ, ಮನಸ್ಸು ಶುದ್ಧವಾಗಲು ದೇವಸ್ಥಾನಗಳು ಬೇಕು. ಭಕ್ತಿಯ ಜಾಗೃತಿಯೇ ಮನಸ್ಸಿನ ಶುದ್ಧಿಯಾಗಿದ್ದು, ಮನಸ್ಸಿನಲ್ಲಿ ವಂಚನೆ, ಮೋಸ ಇತ್ಯಾದಿ ಭಾವಗಳಿದ್ದರೆ ಮನಸ್ಸು ಶುದ್ಧಿಯಾಗುವುದಿಲ್ಲ. ಈ ಶುದ್ಧಿಯ ಪ್ರಕ್ರಿಯೆ ದೇವಸ್ಥಾನದಿಂದಲೇ ಆರಂಭವಾಗುತ್ತದೆ ಎಂದರಲ್ಲದೆ, ಅದರಲ್ಲೂ ಇಂದಿನ ದಿನಗಳಲ್ಲಿ ವಿಚಾರ ಶುದ್ಧಿ, ಆಚಾರ ಶುದ್ಧಿ, ಪ್ರಚಾರ ಶುದ್ಧಿ ಈ 3 ಚಾರಗಳ ಶುದ್ಧಿಯ ಅವಶ್ಯಕತೆ ತುಂಬ ಇದೆ. ಅನೇಕ ಸಲ ಹೇಗೆ ಪ್ರಚಾರವಾಗುತ್ತದೆಯೋ ಆ ರೀತಿ ವಸ್ತುಸ್ಥಿತಿ ಇರುವುದಿಲ್ಲ. ಇದರ ಹಿನ್ನೆಲೆ ಆಚಾರದ ಕೊರತೆ. ಪೂಜೆ, ಉತ್ಸವ ಆಚಾರ ಶುದ್ಧಿಯಾದರೆ ನಡತೆ, ಶೀಲದಂಥ ವಿಚಾರ ಶುದ್ಧಿ ತಾನಾಗಿಯೇ ಬರುತ್ತದೆ. ಇವೆರಡೂ ಸರಿಯಿದ್ದಾಗ ಪ್ರಚಾರ ಶುದ್ಧಿ ಸರಿಯಾಗುತ್ತದೆ. ಇಂತಹ ಸಮಾಜ ಶುದ್ಧೀಕರಿಸುವ ಕ್ಷೇತ್ರವಾಗಿ ಚಂದಗುಳಿ ದೇವಸ್ಥಾನ ಬೆಳವಣಿಗೆ ಹೊಂದಲಿದೆ ಎಂದರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಪ್ರಯಾಗ್ರಾಜ್ ಕುಂಭಮೇಳ ನಮ್ಮ ಹಿಂದಿನ ಮುಂದಿನ ಪೀಳಿಗೆಗೆ ಸಿಗದಂಥ ಅವಕಾಶ ನಮಗೆ ಸಿಕ್ಕಿರುವುದು ಪುಣ್ಯವೇ ಸರಿ. ಅಲ್ಲಿ ಕಂಡಂಥ ಭಕ್ತಿಭಾವದ ದೃಶ್ಯ ಈ ಕ್ಷೇತ್ರದಲ್ಲಿ ಕಂಡಂತಾಗಿದೆ. ನಾವೆಲ್ಲ ಆಧುನಿಕತೆಯ ಭರಾಟೆಯಲ್ಲಿ ಕಳೆದು ಹೋಗದೆ ಮೂಲ ಆಧ್ಯಾತ್ಮಿಕ, ಧಾರ್ಮಿಕ ನಂಬಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದರಿಂದ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಸಾಧ್ಯ ಎಂದರು. ಸಿದ್ದಾಪುರದ ಶಿರಳಗಿ ಶ್ರೀ ರಾಜಾರಾಮ ಆಶ್ರಮದ ಬ್ರಹ್ಮಾನಂದ ಭಾರತೀ ಸ್ವಾಮೀಜಿ ಮಾತನಾಡಿ, ಸ್ವರ್ಣವಳ್ಳಿ ಶ್ರೀಗಳಂಥ ಅಮೂಲ್ಯ ರತ್ನದ ಮಾರ್ಗದರ್ಶನದಲ್ಲಿ ಈ ಭಾಗದ ಜನರಲ್ಲಿ ಉತ್ತಮ ಸಂಸ್ಕಾರ ಕಾಣಬಹುದಾಗಿದ್ದು, ಭಕ್ತಿ ಶ್ರದ್ಧೆಯಿಂದ ಆ ದೇವರಲ್ಲಿ ಮೊರೆ ಇಟ್ಟರೆ ಯಾವುದೇ ರೂಪದಲ್ಲಿ ಆದರೂ ನಮಗೆ ಸಮಾಧಾನ ಸಿಗುತ್ತದೆ. ಭಕ್ತಿಯಿಂದ ಮೃತ್ಯುವನ್ನು ಗೆಲ್ಲಬಹುದಾಗಿದೆ ಎಂದರು. ಶಾಸಕ ಶಿವರಾಮ್ ಹೆಬ್ಬಾರ್, ಗೋವಾದ ಮಾಜಿ ಶಾಸಕ ವಿಜಯ್ ಪೈ ಕೋತ್ ಮಾತನಾಡಿದರು. ವೇದಿಕೆಯಲ್ಲಿ ಉಡುಪಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಮಾಜಿ ಶಾಸಕ ವಿ.ಎಸ್. ಪಾಟೀಲ್, ಸಾಗರದ ಅಡಿಕೆ ವರ್ತಕ ಎಂ.ಎನ್. ಹೆಗಡೆ ಇತರರು ಉಪಸ್ಥಿತರಿದ್ದರು. ಮಹಾಬಲೇಶ್ವರ ಭಟ್ ನಿರ್ವಹಿಸಿದರು. ಅಷ್ಟಬಂಧ ಸಮಿತಿ ಖಜಾಂಚಿ ಎಲ್.ಪಿ. ಭಟ್ ಗುಂಡ್ಕಲ್ ಸ್ವಾಗತಿಸಿದರು. ಅಧ್ಯಕ್ಷ ಲಕ್ಷ್ಮೀನಾರಾಯಣ ಭಟ್ ಪ್ರಾಸ್ತಾವಿಕ ಮಾತನಾಡಿದರು. ಅನ್ವಿತಾ ಪ್ರಾರ್ಥಿಸಿದರು. ಶಶಿಕಾಂತ್ ಭಟ್ ಸಂಗಡಿಗರು ವೇದಘೋಷ ಪಠಿಸಿದರು. ಕಾರ್ಯದರ್ಶಿ ಸುಬ್ರಾಯ್ ಭಟ್ ಗುಂಡ್ಕಲ್ ವಂದಿಸಿದರು. ಸೋಮವಾರ ಭಜನೆ ಹಾಗೂ ವೈದಿಕ ಮಂತ್ರಾಕ್ಷತೆ, ಆರ್ಷಿಗ್ರಹಣ, ವಿಪ್ರಾಶೀರ್ವಾದ, ಮಂಗಳ ಸಮಾರಂಭ ಹಾಗೂ ಲವಕುಶ ಯಕ್ಷಗಾನ ಪ್ರದರ್ಶನದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡವು. ಸುಮಾರು 5-6 ಸಾವಿರ ಜನರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವರಿಗೆ ಹಣ್ಣು ಕಾಯಿ ಸಮರ್ಪಿಸಿ ಅನ್ನ ಪ್ರಸಾದ ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು. ಮನಸ್ಸಿನ ಶುದ್ಧಿ ಅಂತಂದ್ರೆ ನಮ್ಮ ವಿಚಾರದ ಶುದ್ಧಿ, ನಮ್ಮ ಭಾವನೆಗಳ ಶುದ್ಧಿ. ವಿಚಾರ ಶುದ್ಧಿ ಮೊದಲು, ಎರಡನೇದಾಗಿ ಆಚಾರದ ಶುದ್ಧಿ, ಕೊನೆಯದಾಗಿ ಪ್ರಚಾರದ ಶುದ್ಧಿ. ಈ 3 ಚಾರಗಳ ಶುದ್ಧಿ ಅಗತ್ಯ ಇದೆ. ವಿಚಾರದ ಶುದ್ಧಿ ಅನೇಕ ಸಲ ಇವತ್ತು ಕಡಿಮೆ ಕಂಡು ಬರ್ತದೆ. ಹಾಗಾಗಿ ಆಚಾರದಲ್ಲಿ ಕೂಡ ಅಶುದ್ಧಿಗಳಾಗಿದ್ದಾವೆ. ಇವೆರಡರ ಪರಿಣಾಮವಾಗಿ ಪ್ರಚಾರದಲ್ಲಿ ಕೂಡ ಅಶುದ್ಧಿ ಆಗ್ತಾ ಇದೆ. ಪ್ರಚಾರದ ಅಶುದ್ಧಿ ಅಂತಂದ್ರೆ ಎಷ್ಟೋ ಸಲ ಹೇಗೆ ಪ್ರಚಾರವಾಗ್ತದೆಯೋ ಅಲ್ಲಿ ವಸ್ತುಸ್ಥಿತಿ ಹಾಗೆ ಇರೋದಿಲ್ಲ. ತುಂಬಾ ಸಲ ಹೇಗೆ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಅಂತಂದ್ರೆ ಹಿನ್ನೆಲೆಯಲ್ಲಿರುವ ಆಚಾರದ ಮತ್ತು ವಿಚಾರದ ಶುದ್ಧಿಯ ಕೊರತೆ. ಪ್ರತಿಯೊಬ್ಬರ ಜೀವನದಲ್ಲಿ 5 ಸಂಗತಿಗಳು ಬೇಕಂತ. ಒಂದು ಸಂತ, ಒಂದು ಗ್ರಂಥ, ಒಂದು ಮಂತ್ರ, ಒಂದು ಪಂಥ, ಒಂದು ಕ್ಷೇತ್ರ. ಈ 5 ಸಂಗತಿಗಳು ಪ್ರತಿಯೊಬ್ಬರ ಜೀವನದಲ್ಲಿ ಇರಬೇಕಂತ.